ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಮನಸ್ಸಿನ ನೂರಾರು ತುಮುಲಗಳು ನಮ್ಮ ಹಿಡಿತಕ್ಕೆ ಸಿಗದೆ ತನ್ನದೇ ಆದ ರೀತಿಯಲ್ಲಿ ಕಾರ್ಯವೆಸಗುವಾಗ ಈ ಜೀವನ ತುಂಬ ಬೇಸರ ಮೂಡಿಸುವುದು. ಕಷ್ಟಗಳು ಬಂದವು ಎಂದರೆ ಏಳಲು ಆಗದಂತೆ ಒಂದರ ಮೇಲೊಂದು ಬರುತ್ತಾನೇ ಇರುವವು. ಈ ಕಷ್ಟಗಳೇ ಹಾಗೆ ನೋಡಿ, ನಮ್ಮನ್ನು ಎಡವಿಸಿದಷ್ಟು ನಾವು ಗಟ್ಟಿಯಾಗುತ್ತಾ ಹೋಗುತ್ತೇವೆ. ಜೀವನದಲ್ಲಿ ಒಮ್ಮೊಮ್ಮೆ ಅನುಭವಿಸಿದ ನೋವು ಬದುಕಿನಲ್ಲಿ ಮರೆಯಲಾಗದ ಅಧ್ಯಾಯವಾಗಿ ಉಳಿದು ಬಿಡುತ್ತದೆ. ಆದರೆ ಸ್ನೇಹಿತರೆ, ನೋವುಗಳೇ ನಿಮಗೆ ತಾಳ್ಮೆಯನ್ನು ಕಲಿಸಿದ್ದು, ಕಷ್ಟಗಳೇ ಸಹನೆಯನ್ನು ತಿಳಿಸಿದ್ದು, ಅನುಭವಗಳೇ ನಿಮ್ಮನ್ನು ತಿದ್ದಿ ತೀಡಿದ್ದು. ಬಡತನವೇ ನಿಮಗೆ ಆದರ್ಶವನ್ನು ಬೆಳೆಸಿದ್ದು, ಸೋಲುಗಳೇ ನಿಮಗೆ ಬದುಕುವ ಕಲೆ ಕಲಿಸಿದ್ದು, ನಿರಾಸೆಯೇ ನಿಮಗೆ ಮೌಲ್ಯಗಳ ಅರಿವು ಮೂಡಿಸಿದ್ದು. ಎಲ್ಲರೂ ಒಂದೇ ಎತ್ತರ ಏರಲು ಸಾಧ್ಯವಿಲ್ಲ. ಒಬ್ಬೊಬ್ಬರ ಸಾಮರ್ಥ್ಯ ಒಂದೊಂದು ರೀತಿಯಲ್ಲಿ ಇರುತ್ತದೆ. ಇನ್ನೊಬ್ಬರ ನೋಡಿ ಕರುಬುವುದನ್ನು ಮೊದಲು ಬಿಡಿ. ಇರುವುದರಲ್ಲಿ ತೃಪ್ತಿ ಪಡುವುದ ಮೊದಲು ಕಲಿಯಿರಿ. ಅತಿಯಾದ ಮಾತು ಜಗಳಕ್ಕೆ ದಾರಿ ಮಾಡಿಕೊಡುತ್ತದೆ. ಅತಿಯಾದರೆ ಪ್ರೀತಿಯೂ ಒಳ್ಳೆಯದಲ್ಲ. ಅಮೃತ ಕೂಡ ಅತಿಯಾದರೆ ವಿಷದಂತೆ. ಎಲ್ಲವೂ ಸಾಮರಸ್ಯದಿಂದ ಕೂಡಿದರೆ ಜೀವನ ಮಧುರ. ಒಬ್ಬರ ನಂಬಿಕೆ ಉಳಿಸಿಕೊಂಡರೆ ಅದು ನೆಮ್ಮದಿಗೆ ದಾರಿ. ವಿಶ್ವಾಸ ಉಳಿಸಿಕೊಂಡರೆ ಅದು ಬದುಕಿಗೆ ಅರ್ಥ. ಸ್ನೇಹಕ್ಕಿಂತ ಮಿಗಿಲಾದ ಬಾಂಧವ್ಯವಿಲ್ಲ. ಪ್ರಪಂಚ ಹೇಗಿದೆ ಎಂದರೆ ಕೇವಲ ನಮ್ಮಲ್ಲಿರುವ ಕೆಟ್ಟ ಗುಣಗಳನ್ನು ಮಾತ್ರ ಎತ್ತಿ ತೋರಿಸುತ್ತಾರೆ. ನಮ್ಮಲ್ಲಿರುವ ಒಳ್ಳೆತನ, ಸದ್ಗುಣ ಅವರಿಗೆ ಎಂದೂ ಕಾಣಿಸದು. ಹೆಜ್ಜೆ ಹೆಜ್ಜೆಗೂ ಅವಮಾನ ಮಾಡಲು ಕಾತರದಿಂದ ಕಾಯುತ್ತಿರುತ್ತಾರೆ. ದ್ವೇಷಿಸುವುದರಲ್ಲಿ ಕಾಲ ಸವೆಸದಿರು. ಈ ಜೀವನ ತುಂಬ ಚಿಕ್ಕದು. ನಮ್ಮ ಪ್ರಯಾಣ ಯಾವಾಗ ಬೇಕಾದರೂ ಮುಗಿಯಬಹುದು. ಈ ಸತ್ಯ ಮೊದಲು ತಿಳಿದುಕೊಳ್ಳಿ. ವಿಚಿತ್ರವೆಂದರೆ ಇಂದು ನಮ್ಮೊಳಗಿರೋ ಭಾವನೆಗಳನ್ನು ನಾವು ಎಷ್ಟು ಆಡಂಬರದಿಂದ ತೋರಿಸಿಕೊಳ್ಳುತ್ತೇವೋ ಅಷ್ಟು ಎಲ್ಲರ ಕಣ್ಣಿಗೆ ಕಾಣುತ್ತೇವೆ. ಇಲ್ಲ ಎಂದರೆ ಅವರು ಯಾರಿಗೂ ಬೇಡದವರು. ಮನದ ಭಾವನೆಗಳನ್ನು ತೋರಿಸಿಕೊಳ್ಳದೇ ಇದ್ದವರು ಎಲ್ಲರ ದೃಷ್ಟಿಯಲ್ಲಿ ಆಡಿಕೊಳ್ಳುವ ಗೊಂಬೆ. ಇಂದಿನ ಈ ಮಾತುಗಳು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ. ಧನ್ಯವಾದಗಳು.